ಬೆಳಗಾವಿಯ ಬಾಳೆಕುಂದ್ರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಹಾಗೂ ಪೋಕ್ಸೋ ಕೇಸ್ ವಿರುದ್ಧ ರಾಯಬಾಗದಲ್ಲಿ ಕನ್ನಡ ಪರ ಸಂಘಟನೆಗಳು ರಾಯಬಾಗ ಪಟ್ಟಣದಲ್ಲಿ ಅಪ್ಪಾಜಿ ಸರ್ಕಲ್ನಲ್ಲಿ ರಸ್ತೆ ವಾಹನ ಸಂಚಾರ ಬಂದ್ ಮಾಡಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನು ಕೂಡಲೇ ರೌಡಿ ಶೀಟರ್ ಎಂದು ಘೋಷಿಸಿ ಕರ್ನಾಟಕದಿಂದ ಅವರನ್ನು ಗಡೀಪಾರು ಮಾಡಬೇಕು ಎಂದು ಘೋಷಣೆ ಕೂಗುತ್ತಾ ಸರ್ಕಾರಕ್ಕೆ ಸ್ಥಳೀಯ ತಹಶೀಲ್ದಾರ್ ಮೂಲಕ ಮಾನ್ಯ ಗೃಹ ಮಂತ್ರಿ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ವರದಿ ಮಣಿಕಂಠ ನಾವಿ, ರಾಯಬಾಗ. ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಅಂದಾಗ ಸುಮಾರು ಬಾಳೆಕುಂದ್ರಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮ ಗ್ರಾಮಸ್ಥರಿಗೆ ಫೋನ್ ಹಚ್ಕೊಂಡು ಕರೆಸಿ ಬಾಳೆಕುಂದ್ರಿ ಗ್ರಾಮ ಹತ್ರ ಹೋದಾಗ ಸುಮಾರು 8 ರಿಂದ 10 ಜನ ಬಂದು ಕಂಡಕ್ಟರ್ ಜೊತೆಗೆ ಡ್ರೈವರ್ನ ಸೇರಿಕೊಂಡು ಮನಬಂದಂತೆ ಹೊಡಿತಾರೆ. ಆದರೆ ಮನಬಂದಂತೆ ಹೊಡೆದಾಗ ಆ ಕಂಡಕ್ಟರ್ ತಮ್ಮ ಹಳಲನ್ನು ಬಂದು ತೋಡ್ಕೊಂಡಾಗ ಅದೇ ನಮ್ಮ ಕರ್ನಾಟಕ ಸರ್ಕಾರದವರು ಒಂದು ವಿಶೇಷವನ್ನ ಹೇಳ್ಬೇಕಪ್ಪ ಅವ್ರಿಗಂತಂದ್ರೆ ಅವರೊಂದು ವಿಚಾರ ಮಾಡ್ಬೇಕಾಗಿತ್ತು. ಏನಪ್ಪ ಅಂತಂದ್ರೆ ಒಬ್ಬ ಸರ್ಕಾರದ ನೌಕರ ಮೇಲೆ ನಮ್ಗೆ ಅನ್ಯಾಯ ಆಗೈತೆ ಅಂದಾಗ ಆ ತಕ್ಷಣ ಇರುವಂತ ಅಲ್ಲಿ ನಮ್ಮ ಕನ್ನಡದ ಸರ್ಕಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಯಾರೇ ಇರಲಿ ಕಂಡಕ್ಟರ್ಗೆ ಒಂದು ಸಪೋರ್ಟ್ ಮಾಡೋದನ್ನು ಬಿಟ್ಟು ನಮ್ದೇ ಆದಂತ ಸುಮಾರು ಜನರ ಮುಂದೆ ಬಂದು ಅದನ್ನು ತೊಡ್ಕೊತಾನೆ. ಸಾರ್ವಜನಿಕರ ಮುಂದೆ ಒಬ್ಬ ಕಂಡಕ್ಟರ್ ಅದ್ಕೋತ ಹೇಳ್ತಿದ್ದಾನೆ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ನನ್ನ ಬಡದಾರ್ಥ ಹೇಳಿದಾಗ ಅದನ್ನು ಬಿಟ್ಕೊಂಡು ಇವರಿಗೆ ನಮ್ಮ ಬಡದಂತ ಕನ್ನಡದಿಂದ ಒಂದು ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಅವ್ರ ರೌಡಿ ಶೀಟ್ ಮಾಡಿ ಗಡೀಪಾರು ಮಾಡೋದು ಬಿಟ್ಟು ಇದೇ ನಮ್ಮ ಕಂಡಕ್ಟರ್ ಅವ್ರ ಮಾದೇವ್ ಅವ್ರ ಮೇಲೆ ಒಂದು ಪೋಸ್ಟೋ ಕೇಸ್ ಮಾಡ್ತಾರಪ್ಪ. ಪೋಸ್ಟೋ ಕೇಸ್ ಅಂದ್ರೆ ನೋಡಿದ್ರೆ ಸುಮಾರು ಬಸ್ ಎಲ್ಲ 50 ಜನ ಇರ್ತಾರೆ, ಮಹಿಳೆ ಮೇಲೆ ಅತ್ಯಾಚಾರ ಮಾಡಬಹುದು ಅಂತ ಕೇಸ್ ದಾಖಲು ಮಾಡ್ತಾರೆ. ಈ ಕರ್ನಾಟಕ ಸರ್ಕಾರದ ತಿಳ್ಕೋಬೇಕು. ಮೊನ್ನೆ ಸುಮಾರು ಒಂದು 5-6 ವರ್ಷದಲ್ಲಿ ಈ ನಮ್ಮ ಕರ್ನಾಟಕದ ಪತ್ರಕರ್ತರನ್ನ ಕೊಲ್ಲಾಪುರದಲ್ಲಿ ಕರೆಸಿ ಪಡೆದಾಗ ಅಲ್ಲಿರುವಂತ ಬೆಳೆದಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಸರ್ಕಾರ ಮಾಡ್ತಾರೆ, ಯಾರು ಮಹಾರಾಷ್ಟ್ರ ಸರ್ಕಾರದವರು. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದವರು ಇವರ ಓಟಿಗೆ, ಇವರ ರಾಜಕಾರಣಿಗಳಿಗೆ ಏನು ಬೇಕಾದ್ರೂ ಕೆಟ್ಟ ಕೆಲಸ ಮಾಡಕ್ಕೆ ಹೇಳಿದಾರ. ಇಲ್ಲಿ ತಿಳ್ಕೋಬಹುದು, ಬೆಳಗಾವಿಯಲ್ಲಿರುವಂತ ಮಹಾರಾಷ್ಟ್ರ ಏಕೀಕರಣ ಓಟಿಗೋಸ್ಕರ ಇವರು ತಮ್ಮ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದ್ದಾರೆ. ಆ ಎಲ್ಲ ನಿಂತುಕೊಳ್ಳಕಿನ ಈ ನಮ್ಮ ಕಂಡಕ್ಟರ್ ಮೇಲೆ ಪೋಸ್ಟೋ ಕೇಸ್ ದಾಖಲು ಮಾಡ್ತಾರೆ. ಆದ ಕಾರಣದಿಂದ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನಂತ ಹೇಳಪ್ಪ ಅಂದ್ರೆ ಈ ಪೋಸ್ಟೋ ಇದು ಸಣ್ಣ ಪ್ರಮಾಣದ ಒಂದು ಕಿಡಿ, ಇದನ್ನ ಇಲ್ಲೇ ನೀವು ಗಮನ ಮಾಡಬೇಕು, ಇಲ್ಲೇ ನೀವು ಅದನ್ನ ಕಡಿಮೆ ಮಾಡಬೇಕು. ಇದನ್ನ ನೀವು ಮತ್ತೆ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಆಲೋಚನೆಯನ್ನು ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಬೇಕೇ ಬೇಕು. ಸ್ನೇಹಿತರೆ, ಮೊನ್ನೆ 21 ತಾರೀಕು ನಡೆದ ಘಟನೆ ಬಹಳ ಅಗೌರವವಾಗಿದೆ. ನಮ್ಮ ಹೆಮ್ಮೆಯ ಪುತ್ರನಾದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಆ ಹೆಮ್ಮೆಯ ಪುತ್ರಗಳ ಮೇಲೆ ಹಲ್ಲೆಯನ್ನು ಖಂಡಿಸಿ ಎಲ್ಲ ಕನ್ನಡ ಪರ ಸಂಘಟನೆಯವರು ಇವತ್ತಿನ ದಿನ ಇದನ್ನ ಖಂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಏನು ಮೊನ್ನೆ ಕಂಡಕ್ಟರ್ ಮೇಲೆ ಹಾಗೂ ಡ್ರೈವರ್ ಮೇಲೆ ಏನು ದಾಳಿಯನ್ನು ಏನು ಮಾಡಿದ್ದಾರೆ MS ಪುಂಡ್ರು, ಅವ್ರ ಮೇಲೆ ಕಾನೂನು ನೀತಿ ಕ್ರಮವನ್ನು ತೆಗೆದು ಆಮೇಲೆ MS ಬ್ಯಾನ್ ಮಾಡಬೇಕು. ಮತ್ತು ಬ್ಯಾನ್ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ಒಂದು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನ ಕನ್ನಡ ಸಂಘಟನೆಯ ಎಲ್ಲ ಪ್ರಮುಖರು ಒಂದು ನೈತಿಕ ಬೆಂಬಲದ ಹೋರಾಟವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದನ್ನ ಪ್ರತಿಯೊಬ್ಬ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ಮತ್ತೆ ಕನ್ನಡ ಪರ ಹೋರಾಟಗಾರರಿಗೆ ಈ ಕನ್ನಡಿಗರಲ್ಲಿ ಅನ್ಯಾಯ ಅಂತ ಹೇಳಿಲ್ಲ. ಇದನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಕಂಡಕ್ಟರ್ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟು ಅವರ ಮೇಲೆ ಆಗಿರುವಂತಹ ಆ ಸುಳ್ಳು ಕೇಸನ್ನ ತತ್ಕ್ಷಣವೇ ರದ್ದುಪಡಿಸಿ ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ನೀವು ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಂಡು ಆ ಒಂದು ಏನು ಸುಳ್ಳು ಕೇಸನ್ನು ದಾಖಲು ಮಾಡಿದಾರಲ್ಲ ಅವ್ರ ಮೇಲೂ ನಾವು ಕೇಸ್ ದಾಖಲು ಮಾಡಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ಈ ನೈತಿಕ ಇವತ್ತಿನ ದಿವಸ ಇಲ್ಲಿ ರಸ್ತೆ ತಡೆಯನ್ನು ಮಾಡಿರುವಂತಹ ಉದ್ದೇಶ ಏನಂದ್ರೆ ನಮ್ಮ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇದೆ. ಕನ್ನಡದ ಮಣ್ಣಿನ ಅನ್ನವನ್ನು ತಿಂದು ಕನ್ನಡದ ಮಣ್ಣಕ್ಕೆ ರೋಗ ಬೈತಾ ಇದ್ದಾರೆ. ಕೆಲವೊಂದು ಮರಾಠ
ಪುಂಡರು MES ಪುಂಡರು ಕರ್ನಾಟಕದಲ್ಲಿ ಬಂದು ಕನ್ನಡದ ಜನರಿಗೆ ಹೊಡೆದು ಹೋಗ್ತಿದ್ದಾರೆ. ಇಂಥ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದಂತ ಪ್ರತಿಯೊಬ್ಬ ರಾಯಬಾಗ್ ಪಟ್ಟಣ ಪ್ರಮುಖ ವರ್ಗದಲ್ಲಿ ಬೆಳಗಾವಿಯ KSRTC ನಿರ್ವಾಹಕ ಚಾಲಕರ ಮೇಲೆ ಗುಂಡಾವರ್ತನೆ ತೋರಿರ್ತಕ್ಕಂಥ MESನ ಕಾರ್ಯಕರ್ತರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ರಾಯಬಾಗ್ ಪಟ್ಟಣದ ಎಲ್ಲ ಗಣಪರ ಪದಾಧಿಕಾರಿಗಳನ್ನು ಸದಸ್ಯರು ಸೇರಿಕೊಂಡು ಏನು ಮನವಿಯನ್ನು ಕೊಟ್ಟಿದ್ರಿ. ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ಮಾಡ್ತೇವೆ. ಸದರಿ ಮನವಿಯ ಸಂದರ್ಭದಲ್ಲಿ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿರ್ತಕ್ಕಂಥ ಪೊಲೀಸ್ ಬಂದೋಬಸ್ತ್ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸರು ಮಾರ್ಗದರ್ಶನ ಕೂಡ ಒಂದು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. KA ಕನ್ನಡ ನ್ಯೂಸ್, ನಮ್ಮ ಕನ್ನಡಿಗರ ಧ್ವನಿ.